ಯಾಕೆ ಅಂತಂದರೆ ನನಗೂ ಶಿವಣ್ಣನ ಫ್ಯಾಮಿಲಿಗೂ ಮೊದಲೇ ಆಗಲ್ಲ. ಅದನ್ನೇ ಇಟ್ಕೊಂಡು ಈ ಕೇಸ್ನ ನನ್ನ ತಲೆ ಕಟ್ಟೋದಕ್ಕೆ ನೋಡ್ತಿದ್ದಾರೆ ಮಾಸ್ವಾಮಿ. ಅದೇನೋ ಮುತ್ಕ ಅಂತಾರೆ, CCTV ಅಂತಾರೆ, ಫ್ಯಾಕ್ಟ್ರಿ ವಿಶುದ್ಧ ಗಾಳಿ ಅಂತಾರೆ. ನನಗೇನು ಗೊತ್ತಿಲ್ಲ ಸ್ವಾಮಿ. ಹೀಗೆ ಆಗುತ್ತೆ ಅನ್ನೋ ಭಯದಲ್ಲೇ ನಾನು ಪೆರೋಲ್ ಕ್ಯಾನ್ಸಲ್ ಮಾಡಿಕೊಂಡು ಜೈಲಿಗೆ ವಾಪಸ್ ಹೋಗಿದ್ದು. ಆದರೆ ಆ ಆರೋಪ ಅನ್ನೋ ಭೂತ ನಾನು ಬೆನ್ಬಿಡ್ದೆ ಅಂಟ್ಕೊಂಡ್ಬಿಟ್ಟಿದೆ ಸ್ವಾಮಿ. ಹಾಗಿದ್ರೆ CCTV ಫೂಟೇಜಲ್ಲಿ ಮುತ್ಕುನ್ ವೇಷದಲ್ಲಿ ಇರೋರು ನೀವಲ್ವಾ? ಇಲ್ಲ ಸರ್. ಸುಳ್ಳು ಯುವರ್ ಆನರ್, ಈತ ಸುಳ್ಳು ಹೇಳ್ತಿದ್ದಾನೆ. ಯಾಕಂದ್ರೆ ಆ CCTV ಫೂಟೇಜಲ್ಲಿರೋ ಆ ಮುದುಕನ ಗಡ್ಡ, ಮೀಸೆ ಮತ್ತು ಚರ್ಮ ಎಲ್ಲವನ್ನು AI ಟೆಕ್ನಾಲಜಿ ಮೂಲಕ ರಿಮೂವ್ ಮಾಡಿದಾಗ ಕ್ಲಿಯರ್ ಆಗಿ ಇವನ್ ಮುಖನೇ ಕಂಡಿರೋದು. ಈಗಾಗಲೇ ಆ ಫೋಟೋಸ್ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ ಯುವರ್ ಆನರ್. ಕೊಡಿ. ಮಾಸ್ವಾಮಿ, ಅದೆಲ್ಲ ಫೋಟೋಶಾಪಲ್ಲಿ ಎಡಿಟ್ ಮಾಡಿರೋದು ಮಾಸ್ವಾಮಿ. ಈಗಿನ ಟೆಕ್ನಾಲಜಿಲಿ ಏನು ಮಾಡೋಕ್ಕಾಗೋದಿಲ್ಲ ಹೇಳಿ. ಗಡ್ಡ ಮೀಸೆ ತೆಗೆದು ಮುಖ ಕಂಡು ಹಿಡಿತಾರೆ ಅಂತಂದ್ರೆ ಆ ಮುಖನ ತೆಗೆದು ನನ್ನ ಮುಖ ಹಾಕಿರಲ್ವಾ? ದಯವಿಟ್ಟು ಇದನ್ನೆಲ್ಲ ಮುಖ್ಯ ಸಾಕ್ಷಿ ಅಂತ ಪರಿಗಣಿಸ್ಬೇಡಿ ಸ್ವಾಮಿ. ಶಿವಣ್ಣನ್ನ ನಾನೇ ಎತ್ಕೊಂಡೋಗಿರೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಅದನ್ನು ತೋರ್ಸಕ್ಕೆ ಹೇಳಿ ಮಾಸ್ವಾಮಿ. ಹಾಗೇನಾದರೂ ಇದ್ರೆ ಆಗ ನಾನು ಖಂಡಿತ ಒಪ್ಕೋತೀನಿ. ಮತ್ತ್ಯಾಕೆ ಪೊಲೀಸವ್ರ ಹತ್ರ ನಾನೇ ಎತ್ಕೊಂಡೋಗಿದೆ ಅಂತ ಸುಳ್ಳು ಹೇಳಿಕೆ ಕೊಟ್ಟಿದ್ಯಾ? ನಾನೆಲ್ಲ ಹೇಳಿಕೆ ಕೊಟ್ಟೆ ಸಾರ್? ಬೇಕಿದ್ರೆ ನೀವೇ ಕೇಳಿ. ನನಗೇನು ಗೊತ್ತಿಲ್ಲ ಅಂತಾನೆ ಹೇಳಿದ್ದು. ಆದ್ರೆ ಆ ಇನ್ಸ್ಪೆಕ್ಟ್ರು ಲಾಠಿ ಮುರಿಯೋ ಹಾಗೆ ಬಾರಿಸಿ ಮೂರ್ಛೆ ಹೋಗೋ ಹಾಗೆ ಮಾಡಿದ್ರು. ನಾನು ಕಣ್ಬಿಟ್ಟಾಗ ಆಸ್ಪತ್ರೆನಲ್ಲಿದ್ದೆ. ನನಗ್ಯಾಕೋ ಇಂದ್ರನ್ ಕಾಪಾಡೋ ಸಲುವಾಗಿ ಈ ಕೇಸ್ನಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡೋದಕ್ಕೆ ಸಂಚ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಹೇಗಿದ್ರು ಜೈಲಲ್ಲಿದ್ದಾನೆ, ಅಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ಲಿ ಅಂತ ಒಳ ಸಂಚ್ ಮಾಡ್ತಿದ್ದಾರೆ ಮಾಸ್ವಾಮಿ. ಇದರಲ್ಲಿ ಒಳಸಂಚಿ ಏನೂ ಇಲ್ಲ ಸ್ವಾಮಿ. ಇದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ಆಧಾರಗಳನ್ನ ಇನ್ಸ್ಪೆಕ್ಟರ್ ದ್ರೋಣ ಅವರು ಆಲ್ರೆಡಿ ನಿಮಗೆ ಸಲ್ಲಿಸಿದ್ದಾರೆ. ದಯವಿಟ್ಟು ಇದಕ್ಕೆ ಯಾರೆಲ್ಲ ಕಾರಣ ಆಗಿದಾರೋ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ನೀವು ಕೊಡಲೇಬೇಕು. ದಯವಿಟ್ಟು ಇದರ ಆಧಾರದ ಮೇಲೆ ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ಕೊಡಿ. ದಯವಿಟ್ಟು ನಮ್ಮ ಅಣ್ಣನ ಕೊಲ್ಲೋಕ್ ನೋಡ್ದವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಸ್ವಾಮಿ. ಏನಪ್ಪ ಇಂದ್ರ, ಇದಕ್ಕೆಲ್ಲ ನೀನೇನು ಹೇಳ್ತೀಯಾ? ಏನೂ ಇಲ್ಲ ಮಹಾಸ್ವಾಮಿ.
ಎಲ್ಲ ಸಾಕ್ಷಿಗಳು ಇದ್ದಾವೆ, ಆದರೆ ಕೇಸಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಕ್ಷಿ ಶಿವರಾಜು ಅವ್ರು ಬಂದಿಲ್ವಾ? ಅವ್ರು ಎಲ್ಲಿದ್ದಾರೆ ಶಿವರಾಜು? ಅವರು ಬರೋ ಪರಿಸ್ಥಿತಿ ಒಳಗಿಲ್ಲ ಅಂತ ಹೇಳಿ ಡಾಕ್ಟರು ಲೆಟ್ರಿಗೆ ಸೈನ್ ಮಾಡಿಕೊಟ್ಟಾರ ಯುವರ್ ಆನರ್. ಅದನ್ನು ಆಲ್ರೆಡಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡೀವಿ. ಶಿವರಾಜ್ ಅವರ ಸ್ಟೇಟ್ಮೆಂಟ್ಗೆ ಸೈನ್ ಹಾಕಿಕೊಟ್ಟಾರ ಸ್ವಾಮಿ, ಅದನ್ನು ಸಬ್ಮಿಟ್ ಮಾಡಿವಿ. ಓಕೆ, ಈ ಕೇಸಿಗೆ ಸಂಬಂಧಿಸಿದ ತೀರ್ಪನ್ನು 1 ಗಂಟೆ ವಿರಾಮದ ನಂತರ ನೀಡಲಾಗುವುದು. ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಮಗನ, ಅಷ್ಟು ಹೇಳಿದ್ರು ಉಲ್ಟಾ ಹೊಡೆದಿಯಲ್ಲ, ನಿನ್ನ ನಾನು ನೋಡ್ಕೊಂತಿಲ್ಲೇ. ಸೆಲ್ಫ್ ಡಿಫೆನ್ಸ್ ಬಾಸ್, ನಮ್ಮ ಇಂದ್ರನ್ ತರ. ನೀನ್ ಅಣ್ಣ, ನಾವ್ ಈ ಕೇಸ್ ವಿನ್ ಆಗ್ತೀವಿ ಅಲ್ವಾ? ನಮಗ್ ನ್ಯಾಯ ಸಿಗುತ್ತೆ ತಾನೆ? ಇಷ್ಟೊತ್ತು ಒಳಗೆ ಏನಾಯ್ತು ಅಂತ ನೋಡಿದ್ರಲ್ಲ, 100ಕ್ಕೆ 100 ಕೇಸು ನಮ್ಮ ಪರಾನ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಏ ತುಳಸಿ, ಅಂಗಲಾಚಿ ಬೇಡ್ಕೊಂಡಲ್ಲೇ ಕಡೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ. ನನ್ನ ಮೊಮ್ಮಗನ ಸಾಯಿಸಿದ್ದನ್ನ ಕ್ಷಮಿಸ್ತೀನಿ, ಆದರೆ ನನ್ನ ಮಗನ ಬಿಡಿಸ್ಕೊಡು ಅಂತ ಕೇಳಿದೆ. ತಾಳಿ ಕಟ್ಟಿರೋ ಗಂಡ ಅಂತನೂ ನೋಡಿದೆ, ನನ್ನ ಮಗನ ಮತ್ತೆ ರೈ ನಂಜಾಪುರೆ, ಅವ್ರಿಗೇನ್ರಿ ಹೇಳ್ತೀರಾ? ನಾನು ಹೇಳ್ಕೊಟ್ಟಿದ್ದೇನು, ನಿನ್ನ ಮಗ ಕೋರ್ಟಲ್ಲಿ ಹೇಳಿದ್ದೇನು? ನಾನು ಹೇಳ್ಕೊಟ್ಟಂಗೆ ಹೇಳಿದಿದ್ರೆ ಈ ಕೇಸ್ನ ಗೆದ್ದು ಆ ದ್ರೋಣನ್ಗೆ ಬೆವರಿಳಿಸಿ ಅಪ್ಪ ಮಗ ಮನೆಗೆ ಹೋಗ್ಬೋದಾಗಿತ್ತು. ಅವನು ಮಾಡಿರೋ ಎಡವಟ್ಟಿಗೆ ಕೇಸಿಂದ ಆಚೆ ಬರೋದಿರಲಿ, ಜೈಲೇ ಫಿಕ್ಸು. ಮಗನೇ, ನಿಂತ್ಕೊಳ್ಳಪ್ಪ. ಅಪ್ಪ, ಓಪನ್ ಕೋರ್ಟ್.